ಬುದ್ಧಿ ಯಾವ ಊರು ಬುದ್ಧಿ ನಿಮ್ಮದು? ನಮ್ಮದು ಬುದ್ಧಿ ಬೆಂಗಳೂರು ಬುದ್ಧಿ. ಏನು ಈಗ ಬಂದು ಸೂಸೈಡ್ ಮಾಡ್ಕೊಳಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಸ್ಟೇಜಲ್ಲಿ ಕೂತ್ಕೊಂಡಿದ್ದೀರಾ? ಏನಿಲ್ಲ ಸರ್, ನೋಡು ಸ್ಟೇಜಲ್ಲಿ ಕೂತಿದ್ದೀರಾ, ಇಲ್ಲಿಂದ ಬಿದ್ದರೆ ಏನು ತಮಾಷೆ ನಾನು ಇಟ್ಕೊಂಡಿದ್ದೀನಿ ನೋಡಿ. ಇಟ್ಕೊಂಡಿದ್ದೀರಾ? ಏನೋ ಮಿಸ್ ಆಗಿದೆ, ತುಕ್ಕು ಹಿಡ್ದೈತಲ್ಲ ಸಮಯ. ಎಷ್ಟೋ ಲೈಫಲ್ಲಿ ಜೀವನದಲ್ಲಿ ಎಷ್ಟೋ ಇಟ್ಕೊಂಡು ಬಿದ್ದುಬಿಟ್ಟಿದ್ದೀನಿ. ಎಷ್ಟೋ ಬಾಧೆ ಬಿದ್ದುಬಿಟ್ಟಿದೆ. ಇದೇನು ನನಗೆ ಇದೊಂದು ಲೆಕ್ಕಾಚಾರ ಅಂತ ಇದ್ದೀರಲ್ಲಪ್ಪ? ಇಲ್ಲಪ್ಪ, ಹಂಗಲ್ಲ, ಇದು ಗಟ್ಟಿಯಾಗಿದೆ. ಹೇಗೆ ಬಂದ್ರಿ ಇಷ್ಟು ದೂರ? ಕನ್ಯಾಕುಮಾರಿ ನೋಡಲೇಬೇಕಾದ ಸ್ಥಳಪ್ಪ ಇದು. ಹೌದಾ? ನೋಡಲೇಬೇಕಾದ ಸ್ಥಳನಾ? ಏನಾಯ್ತಾ ಸಮಯ ಅಂಥದ್ದಿಲ್ಲಿ? ಸೂರ್ಯ ನೀರಿನಲ್ಲೇ ಹುಡ್ತಾನೆ. ನೀರಲ್ಲಿ ಹುಡ್ತಾನಂತ? ಸೂರ್ಯ ದೂರ ಗ್ರಹ ಅಲ್ಲ, ನೀರಲ್ಲಿ ಹುಡೋ ಸಮುದ್ರದಲ್ಲೇ ಸಮಯ ಹಾಗೆ ಭಾಸವಾಗುತ್ತೆ ನಮಗೆ. ನೀರಿನಲ್ಲಿ ಹುಟ್ಟಿದಂಗೆ ಭಾಸವಾಗುತ್ತೆ. ಅಂದರೆ ನೀರೆಲ್ಲ ಬರೋದು ಸೂರ್ಯ ಇಲ್ಲಿಂದ ನೀರಿನಲ್ಲಿ ಬರುವ ಹಾಗೆ ಭಾಸವಾಗುತ್ತೆ ನಮಗೆ. ಅದರಿಂದ ಎಷ್ಟೋ ಸಾವಿರಾರು ಕಿಲೋಮೀಟರಿಂದ ಬಂದು ನೋಡ್ತಾರೆ. ಸುಮಾರು ಜನ ಕ್ರೌಡ್ ಹೆಂಗಿದೆಯೋ ಜನಗಳು. ಹಂಗಲ್ಲ ಸ್ವಾಮಿ, ನಮ್ಮ ಇಂಡಿಯಾದಲ್ಲಿ ಕನ್ಯಾಕುಮಾರಿ ಫಸ್ಟ್ ಸಲ ಕಾಣಿಸ್ಕೊಳುತ್ತೆ ಇಲ್ಲೇ ಸೂರ್ಯ. ಟೂರಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ವಾಮಿ. ಫಸ್ಟು ಒಂದು ಸೆಕೆಂಡ್ ಮುಂಚೆ ಇಲ್ಲೇ ಕಾಣಿಸ್ಕೊಳೋದು ಎಲ್ಲ. ಚೆನ್ನೈಯಲ್ಲೂ ಕಾಣಿಸುತ್ತೆ ಎಲ್ಲ. ಈ ಹತ್ತಿರ ಯಾವುದು ಹತ್ತಿರ ಸಮುದ್ರದ ಹತ್ತಿರ ಯಾವ ಊರುಗಳಿರ್ತಾವಲ್ಲೆಲ್ಲ ಈ ಕಡೆ ಪೂರ್ವ ಮತ್ತೆ ಉತ್ತರ ಅಷ್ಟು ಕಡೆ ಇದ್ರು ನೀವು ಇಷ್ಟು ಕಡೆ ಬಂದು ಹಂಗೆ ಕಾಲು ಇಟ್ಕೊಂಡು ಕುತ್ಕೊಂಡು ನೋಡೋಕೆ ಬಂದಿದ್ದೀರಲ್ಲ ಸ್ವಾಮಿ ನೀವು. ಪರವಾಗಿಲ್ಲ ಸ್ವಾಮಿ, ನಾನೇ ಬೀಳಲ್ಲ ನೋಡ. ಸರಿ, ಗಟ್ಟಿಯಾಗಿ ಇಟ್ಕೊಳ್ರಿ. ಪೂರ್ವ ನಿಯೋಜಿತ ನಿಯೋಜಿತದೊಂದಿಗೆ ನಾನು ಸಿದ್ದರಾಮಯ್ಯ ಸಾಹೇಬ್ರ ಥರ ಪೂರ್ವ ನಿಯೋಜಿತ. ಅವ್ರನ್ನ ಯಾಕೆ ಇದು ಮಾಡ್ತೀರಿ ಸ್ವಾಮಿ? ನಾವು ಕಷ್ಟಪಡೋ ಅಭಿಮಾನಿಗಳಲ್ಲ, ಅದಕ್ಕೆ ಇರಲಿ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಜನಕ್ಕೂ ಒಳ್ಳೇದು ಮಾಡಿದರೆ ಸಾಕು. ಎಲ್ಲ ರೇಷನ್ ಕಾರ್ಡ್ಗಳು ಕೊಟ್ಟರೆ ಸಾಕು. ಸದ್ಯಕ್ಕೆ ಎಲ್ಲರಿಗೂ ತೊಂದರೆ ಇಲ್ಲದೆ ನೋಡ್ಕೊಂಡ್ರೆ ಮಾಡಿ. ಬೆಂಗಳೂರಿಗೆ ಒಂದು ಸಮುದ್ರ ತರಿಸ್ಕೊಂಡಾನೆ. ಕಾವೇರಿ ನೀರು ಬರ್ತಾ ಇದಲ್ಲ ಸ್ವಾಮಿ. ಹೆಂಗೆ ಮಾತಾಡ್ತೀರಾ? ನಮ್ಮ ಕಾವೇರಿ ನೀರು ಬರ್ತಾ ಇಲ್ವೇನ್ರಿ ನಮ್ಮ ಬೆಂಗಳೂರಿಗೆ? ಸಮುದ್ರನೇ ಬೇಕಾದರೆ ಇನ್ನೂ ಬೇಕಾದರೆ ಇನ್ನೂ ತರಿಸ್ತೀವಿ.